ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ತಾ ಇರೋದು ಒಂದು ಒಳ್ಳೆಯ ಚೆನ್ನಾಗಿ ಕಾಣ್ತಿದ್ದೀನಾ ಒಂದು ಒಳ್ಳೆಯ ಫೇಸ್ ಕ್ರೀಮ್ ಅಂತಾನೆ ಹೇಳ್ತೀನಿ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಖಂಡಿತವಾಗಿಯೂ ಝೀರೋ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅಡಿಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಇದನ್ನ ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖಕ್ಕೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಸಿಗುತ್ತೆ. ಇದನ್ನ ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಆದ ತಕ್ಷಣ ನೀವು ಜಸ್ಟ್ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು, ತಕ್ಷಣ ನಿಮ್ಮ ಮುಖದಲ್ಲಿ ಗ್ಲೋ ಸಿಗುತ್ತೆ. ಸ್ವಲ್ಪ ಕಾಂಪ್ಲೆಕ್ಷನ್ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನಿಮ್ಮ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೂ ಈ ಒಂದು ಸನ್ ಬರ್ನ್, ಸನ್ ಟ್ಯಾನ್ ಆದರೂ ಕೂಡ ಅದು ಕೂಡ ದೂರ ಮಾಡ್ಕೋಬಹುದು. ಆ್ಯಂಡ್ ಕಪ್ಪನೆಯ ಛಾಯೆ ಏನಿರುತ್ತೆ ಅದೆಲ್ಲ ದೂರ ಆಗುತ್ತೆ. ರೇಡಿಯಂಟ್ ಕೊಡುತ್ತೆ ಮುಖಕ್ಕೆ, ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ. ಇನ್ನು ಹೇಳ್ತಾ ಹೋಗ್ತೀನಿ ಏನೆಲ್ಲ ಬೆನಿಫಿಟ್ಸ್ ಅಂತ. ಹಾಗಾದರೆ ಇಷ್ಟೆಲ್ಲ ಬೆನಿಫಿಟ್ ಕೊಡುವಂತಹ ಈ ವಸ್ತು ಯಾವುದು, ಅದು ಅಡುಗೆ ಮನೆಯಲ್ಲಿ ಸಿಗುವಂಥದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿತೌಟ್ ಅ ಫರ್ದರ್ ಡು ಲೆಟ್ ಸ್ಟಾರ್ಟ್ ದ ವಿಡಿಯೋ. ಬನ್ನಿ ಹಾಗಾದರೆ ಯಾವುದು ಅಂತ ನೋಡಿ. ಬನ್ನಿ ಹಾಗಾದರೆ ಈ ಒಂದು ಕ್ರೀಮ್ನ ಮಾಡ್ಕೊಳ್ಳೋಣ. ನಮಗೆ ಬೇಕಾಗಿರೋದು ಮನೆಯಲ್ಲಿ ಸಿಗುವಂಥ ಹಾಲಿನ ಕೆನೆ, ಕಾದಾರಿದ ಹಾಲಿನ ಮೇಲೆ ಏನು ಕೆನೆ ಇರುತ್ತೆ ಅದನ್ನ 1 ರಿಂದ 2 ಸ್ಪೂನ್ ಅಷ್ಟು ನಾನು ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬಹುದು. ನೀವು ನೋಡ್ತಾ ಇರ್ಬೋದು ಕೆನೆ, ಹಾಲಿನ ಕೆನೆ. ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ಕೊಳ್ತಾ ಇರೋದು ಜೇನುತುಪ್ಪ, ಹನಿ. ಯಾವ ಬ್ರ್ಯಾಂಡಿನಾದರೂ ಜೇನುತುಪ್ಪ ಇದ್ದರೆ ಮನೆಯಲ್ಲಿ ಅದನ್ನ ಹಾಕ್ಕೋಬಹುದು. 1 ಸ್ಪೂನ್ ಅಷ್ಟು ನಾನು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಫೇಸ್ ಕ್ರೀಮ್ ಎಷ್ಟು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ಇನ್ಸ್ಟೆಂಟಾಗಿ ನಿಮಗೆ ನಾನು ಹಚ್ಕೊಂಡು ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ. ನೆಕ್ಸ್ಟ್ ಇದಕ್ಕೆ ನಾನು 1/4 ಸ್ಪೂನ್, ಚಿಕ್ಕ ಸ್ಪೂನ್ ಅಂದರೆ 2 ಪಿಂಚ್ನಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಅರಿಶಿನ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕಸ್ತೂರಿ ಅರಿಶಿನ ಇರುತ್ತೆ ಅಂತ ಅಂದ್ಕೊಳ್ತೀನಿ, ಹೆಣ್ಣು ಮಕ್ಕಳು ಇರೋಂಥ ಮನೇಲಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋತೀನಿ ನಾನು. ಫ್ರೆಂಡ್ಸ್, ಬಿಲೀವ್ ಮೀ, ಸಖತ್ತಾಗಿರುವಂಥ ರಿಸಲ್ಟ್ ಕೊಡುತ್ತೆ. ರಿಸಲ್ಟ್ ಮಾತ್ರ ಬೆಸ್ಟ್ ಸಿಗುತ್ತೆ. ನಾನು ಇವತ್ತು ಟ್ರೈ ಬೋರ್ಡ್ ಹಿಡ್ಕೊಂಡಿಲ್ಲ, ಸಖತ್ತು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. 1 ನಿಮಿಷ ಮಿಕ್ಸಪ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಕಾಣ್ತೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಇದೆ ಇದು. ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಂಡ್ರೆ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಇದನ್ನ ಅಪ್ಲೈ ಕೂಡ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಫೇಸ್ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಅಪ್ಲೈ ಮಾಡ್ಕೋಬೇಕು. ಸೊ ಅಪ್ಲೈ ಮಾಡ್ಕೊಂಡೆ ಆದ ನಂತರ ನಾನು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ನಾನು. ಸೊ ಬನ್ನಿ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರೋಣ. ಎಸ್, ಇದು ನನ್ನ ಕೈಯಲ್ಲಿ ರೆಡಿ ಇದೆ. ಈ ಫೇಸ್ ಕ್ರೀಮ್ ನೀವು ನೋಡಿಕೊಂಡ್ರೆ ಮನೇಲಿ ಸಿಗುವಂತಹ ವಸ್ತುಗಳು. ಇದನ್ನ ಫ್ರೆಶ್ ಆಗಿರುವಂತಹ ವಾಶ್ ಮಾಡ್ಕೊಂಡಿರುವಂಥ ಫೇಸ್ಗೆ ನೀವು ಹಚ್ಕೋಬೇಕಾಗಿ ಬರುತ್ತೆ. ಸೊ ಇದರಿಂದ ಯಾವುದೇ ರೀತಿಯ ಒಂದು ಬ್ಯಾಡ್ ಎಫೆಕ್ಟ್ಸ್ ಇಲ್ಲದೆ ನಿಮಗೆ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಹಚ್ಕೊಳ್ತಾ ಇದ್ದೀನಿ. ಹಾಲಿನ ಕೆನೆ ಮುಖಕ್ಕೆ ಗ್ಲೋ ಕೊಡುತ್ತೆ. ಇದರಲ್ಲಿ ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ಶುಷ್ಕತೆ ಇರುವಂತಹ ಮುಖ ಕೂಡ ಅದನ್ನ ಶುಷ್ಕತೆಯನ್ನು ಕಳ್ಕೊಂಡಿದ್ರು ಕೂಡ ನಿಮಗೆ ಮತ್ತೆ ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಕೊಟ್ಟು ನಿಮ್ಮ ಫೇಸ್ನ ಅದು ಗ್ಲೋಯಿಯಾಗಿ ಮಾಡೋಕ್ಕೆ ತುಂಬಾ ಸಹಾಯಕಾರಿ. ಆ್ಯಂಡ್ ಮುಖವನ್ನು ಹೈಡ್ರೇಟನ್ನಾಗಿ ಮಾಡುತ್ತೆ. ಇನ್ನು ಇದಕ್ಕೆ ನಾನು ಜೇನುತುಪ್ಪವನ್ನು ಯೂಸ್ ಮಾಡಿದ್ದೀನಿ. ಇದು ಮುಖದ ಮೇಲಿರುವಂತಹ ಕಪ್ಪು ಕಲೆಗಳು, ಸುಕ್ಕು ಹಾಗೂ ಪಿಗ್ಮೆಂಟೇಷನ್ ಎಲ್ಲ ಏನಿರುತ್ತೆ ಅದನ್ನು ಕೂಡ ದೂರ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್, ದಟ್ ಮೀನ್ಸ್ ಹಾಲಿನ ಕೆನೆಯಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಹನಿಯಲ್ಲಿ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಇದೆ, ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಕೂಡ ಇದೆ. ಇನ್ನು ಅರಿಶಿನ, ಅದು ಆಯುರ್ವೇದಿಕ್ ಆ್ಯಂಟಿಬಯೋಟಿಕ್ ಒಂದು ಅಂಶವುಳ್ಳ ದೇವರ ಒಂದು ಕೊಡುಗೆ ಅಂತಲೇ ಹೇಳಬಹುದು. ಸೊ ಇದೆಲ್ಲದರ ಒಂದು ಮಿಶ್ರಣದಿಂದ ನಿಮ್ಮ ಮುಖದ ಮೇಲೆ ಸಖತ್ತಾಗಿರುವಂತಹ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಕೊಟ್ಟು, ರೇಡಿಯನ್ಸ್ ಕೊಟ್ಟು ಮುಖವನ್ನು ಹೈಡ್ರೇಟ್ ಆಗಿರೋದಕ್ಕೆ ತುಂಬಾ ಸಹಾಯಕಾರಿ. ನಿಮ್ಮ ಮುಖದಲ್ಲಿ ಏನಾದರೂ ಮೊಡವೆ ಗುಳ್ಳೆಗಳಿದ್ರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ. ಸೊ ಟೋಟ್ಯಾಲಿಟಿಯಾಗಿ ಇದು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡಬಹುದು. ಆಯಿಲಿ ಟೈಪ್ ಸ್ಕಿನ್ನವರು, ನಾರ್ಮಲ್ ಸ್ಕಿನ್ನವರು, ಡ್ರೈ ಸ್ಕಿನ್ನವರು ಪ್ರತಿಯೊಬ್ಬರು ಯೂಸ್ ಮಾಡಬಹುದು. 12 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಅಪ್ ಟು 70 ಇಯರ್ಸ್ ಆಫ್ ಏಜ್ ಎಲ್ಲರೂ ಯೂಸ್ ಮಾಡ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇದು ನಿಮ್ಮ ಮುಖಕ್ಕೆ ಒಳ್ಳೆ ಎಕ್ಸ್ಟ್ರಾ ಪಾಸಿಟಿವ್ನೆಸ್ ಕೊಟ್ಟು ಎಕ್ಸ್ಟ್ರಾ ಇದು ಬೆನಿಫಿಟ್ಸ್ ಕೊಡುವಂತಹ ಫೇಶಿಯಲ್ ಕ್ರೀಮ್ ಅಂತಲೇ ಅಂತೀನಿ. ನೋಡಿ, ಓವರಾಲ್ ಫೇಸ್ಗೆ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಲೈಟಾಗಿ ಮಸಾಜ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಿಮಗೆ ಕಾಣ್ತಾ ಇದೆ ರಫಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ, ಬಟ್ ಲೈಟಾಗಿ ಮಸಾಜ್ ಮಾಡಿದ್ರೆ ಸಾಕು.
ತುಂಬ ಹ್ಯಾರ್ಶಾಗಿ ಬೇಡ, ತುಂಬ ಲೈಟಾಗಿ ಸ್ಮೂತಾಗೂ ಬೇಡ, ಒಂದು ರೀತಿ ನಿಮಗೆ ನಾರ್ಮಲ್ ಅಂತ ಅನಿಸ್ಬೇಕು ಆ ರೀತಿ ಮಸಾಜ್ ಕೊಡ್ಕೊಳ್ಳಿ. ಕಣ್ಣಿನ ಸುತ್ತಮುತ್ತ ಇರುವಂತಹ ಕಪ್ಪು ಕಲೆಗಳು ಕೂಡ ದೂರ ಆಗುತ್ತೆ, ಲಾಫಿಂಗ್ ಲೈನ್ಸ್ ಕೂಡ ದೂರ ಆಗುತ್ತೆ, ಹಣೆಯ ಮೇಲೆ ಏನು ಏಜಿಂಗ್ಸ್ ಲೈನ್ಸ್ ಕಾಡ್ತಾ ಇರುತ್ತೆ ಅದು ಕೂಡ ದೂರ ಆಗ್ತಿರುತ್ತೆ. ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಈಗ ಅಪ್ಲೈ ಮಾಡ್ಕೊಂಡಿದ್ದಾಗಿದೆ. ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಕೊಂಡ್ಬಿಟ್ಟು ನೀವು ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ. ಹಾಗೂ ನೋಡಿ ಮಿರಾಕಲ್ ಆಗುವಂಥ ರಿಸಲ್ಟ್, ನಿಮಗೆ ರಿಸಲ್ಟ್ ಕೂಡ ತೋರಿಸ್ಕೊಡ್ತೀನಿ. ಕೀಪ್ ಆನ್ ವಾಚಿಂಗ್. ದಿಸ್ ಇಸ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಕೀಪ್ ಆನ್ ವಾಚಿಂಗ್. ಮತ್ತೆ ಮುಂದೆ ಕಾಡ್ತೀನಿ. ನೋಡ್ಕೊಂಬಂದಿಲ್ಲ ಎಷ್ಟು ಈಸಿಯಾಗಿ ಅಪ್ಲೈ ಕೂಡ ಮಾಡ್ಕೊಂಬಿಟ್ಟೆ ಅಂತ. ಅಷ್ಟೇ ಗಮನಾರ್ಹವಾದ ರಿಸಲ್ಟ್ ಕೂಡ ನಿಮಗೆ ತೋರಿಸ್ತೀನಿ. ರಿಸಲ್ಟ್ ಅಮೇಝಿಂಗ್ ಆಗಿರುತ್ತೆ. ಬನ್ನಿ, ರಿಸಲ್ಟ್ ಶೋಯಿಂಗ್ ಟೈಮ್. ಎಸ್ ಫ್ರೆಂಡ್ಸ್, ರಿಸಲ್ಟ್ ಶೋಯಿಂಗ್ ಟೈಮ್. ನೀವು ನೋಡ್ತಾ ಇರ್ಬೋದು ನನ್ನ ಮುಖ ಯಾವ ರೀತಿ ಗ್ಲೋ ಕಾಣ್ತಾ ಇದೆ ಅಂತ ನಿಮ್ಗೆ ಕಾಣ್ತಾ ಇದೆ. ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬಂದಿದೆ. ನಾನು ಕರೆಕ್ಟ್ 10 ಮಿನಿಟ್ಸ್ ಬಿಟ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಜವಾಗಿಯೂ ತುಂಬ ಚೆನ್ನಾಗಿ ಕಾಣ್ತಿದೆ. ವಿಡಿಯೋದಲ್ಲಿ ಅಷ್ಟು ಪರ್ಫೆಕ್ಟಾಗಿ ಕಾಣ್ತಾ ಇದೆಯಲ್ಲ ಐ ಡೋಂಟ್ ನೋ, ಬಟ್ ರಿಯಲ್ ಆಗಿ ನಾನು ಈ ಒಂದು ವಿಡಿಯೋ ಏನು ಹಿಂದೆ ಕ್ಯಾಮ್ರಾ ಹಿಂದೆ ಮಿರರ್ ಇದೆ, ಆ ಮಿರರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕ್ಲಿಯರಾಗಿ ಕಾಣ್ತಾ ಇದೆ ನನ್ನ ಮುಖ. ಸಖತ್ತಾಗಿರುವಂತಹ ಗ್ಲೋ ನೋಡಿ. ಬರೀ ಒಂದು 2 to 3 ಮಿನಿಟ್ಸ್ ನಾನು ಜಸ್ಟ್ ಇದನ್ನ ಮಸಾಜ್ ಮಾಡ್ಕೊಂಡಿದ್ದನ್ನ ನೀವು ನೋಡಿದ್ರಿ, ಬಟ್ ರಿಸಲ್ಟ್ ಮಾತ್ರ ಅಮೇಝಿಂಗ್ ಆಗಿದೆ. ನೋಡಿ ಇಂಥ ಒಳ್ಳೆ ರಿಸಲ್ಟ್. ಸೂಪರ್ ಸೂಪರ್ ಸೂಪರ್. ಇನ್ನೊಂದು ರೀತಿ ಗ್ಲೋಯಿ ಕಾಣ್ತಾ ಇದೆ ಮುಖ, ಅಥವಾ ಶೈನಿಂಗ್ ಬಂದಿದೆ, ರೇಡಿಯಂಟ್ ಬಂದಿದೆ. ಯಾವ ರೀತಿ ನಾನು ಅದರ ಬೆನಿಫಿಟ್ಸ್ ಎಲ್ಲ ಹೇಳ್ತಾ ಹೋದಲ್ಲ, ಲಿಟ್ರಲಿ ಆ ಒಂದು ಬೆನಿಫಿಟ್ ನಂಗೆ ಸಿಕ್ಕಿದೆ ಕೇವಲ ಒಂದು ಯೂಸಲ್ಲೇ. ಓಕೆ, ಕೇವಲ ಒಂದು ಯೂಸಲ್ಲೇ. ಜಸ್ಟ್ ಯು ಕ್ಯಾನ್ ಇಮ್ಯಾಜಿನ್ ಇದು ಯೂಸ್ ಮಾಡ್ತಾ ನಿಮ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಆಗ್ಬೋದು ಅಂತ. ಎಷ್ಟು ಕೋಟಿ ರೂಪಾಯಿ ಇಡ್ತೀವಿ, ಬಟ್ ನಾವು ಇಡಲ್ಲ, ಬಟ್ ಇಡೋರು ಸೆಲೆಬ್ರಿಟೀಸ್ ಎಲ್ಲ. ಇನ್ನು ನಮ್ಮ ಸಾಮಾನ್ಯ ಜನ ನೂರಾರು ರೂಪಾಯಿ, 1000 ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತೀವಿ ಆ ಒಂದು ಕ್ರೀಮ್, ಈ ಒಂದು ಕ್ರೀಮ್ಸ್ ಅಂತ. ಬಟ್ ಅಡುಗೆ ಮನೆಯಲ್ಲಿ ಇಷ್ಟೆಲ್ಲ ವಸ್ತುಗಳಿದೆ ಅಂತ ನಾವು ಅದ್ರ ಬಗ್ಗೆ ನಾನು ಚಿಂತನೆ ಮಾಡಲ್ಲ, ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಯು ಕ್ಯಾನ್ ಸಿ ದ ಅಮೇಝಿಂಗ್ ರಿಸಲ್ಟ್ ಆಫ್ ದಿಸ್ ಹೋಮ್ ರೆಮಿಡಿ. ಎಸ್, ಇಷ್ಟ ಆಯ್ತು ತಾನೆ? ಸೊ ಹಾಗಾದ್ರೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ಒಂದು ಕೇವಲ ಕೆನೆ, ಅರಿಶಿನ, ಕಸ್ತೂರಿ ಅರಿಶಿನವನ್ನು ಯೂಸ್ ಮಾಡಬೇಕು, ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಹಾಗೂ ಜೇನುತುಪ್ಪ, ಕೇವಲ 3 ಇಂಗ್ರೀಡಿಯೆಂಟ್ಸ್, ಆಲ್ಮೋಸ್ಟ್ ಆಲ್ ಅಡುಗೆ ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಿಮಗೆ ಒಂದು ಒಳ್ಳೆ ಫುಲ್ ಯೂನಿಕ್ ಆಗಿರುವಂತಹ ಒಂದು ಹೋಮ್ ರೆಮಿಡಿನ ನಿಮ್ಗೆ ತೋರಿಸಿದ್ದೀನಿ. ಏನೆಲ್ಲ ಬೆನಿಫಿಟ್ಸ್ ಅಂತ ನೀವು ಆಗಲಿ ಕೇಳಿಸ್ಕೊಂಡಿದ್ದೀರಾ. ಇದನ್ನ ನೀವು ವಾರಕ್ಕೆ ಒಂದು 2 ರಿಂದ 3 ಸರಿ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಆಯಿಲ್ ಸ್ಕಿನ್ ಅವರು ಈಗ ನಿಮ್ಗೆ ಹೇಳಿದ್ದೀನಿ, ನೀವು ವಾರಕ್ಕೆ 1 ಸಲ ಅಪ್ಲೈ ಮಾಡ್ಕೊಳ್ರಿ. ನಾರ್ಮಲ್ ಸ್ಕಿನ್ ಇರೋರು ವಾರಕ್ಕೆ 2 ಸಲ ಮಾಡ್ಕೊಳ್ರಿ. ಡ್ರೈ ಸ್ಕಿನ್ ಇರೋರು ವಾರಕ್ಕೆ 3 ರಿಂದ 4 ಸಲ ಮಾಡಿಕೊಂಡ್ರು ಬೆಸ್ಟ್ ರಿಸಲ್ಟ್ ನಿಮ್ಮದಾಗುತ್ತೆ. ಸೊ ಕಾಂಬಿನೇಷನ್ ಸ್ಕಿನ್ ಅವರು ಕೂಡ ವಾರಕ್ಕೆ 1-2 ಸಲ ಹಚ್ಕೊಳ್ಳಿ ಸಾಕು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ವಿಡಿಯೋದೊಂದಿಗೆ. ರೀಸೆಂಟ್ಲಿ ನಿಮ್ಮ ಜೊತೆಯಲ್ಲಿ ನಾವು ಶನಿವಾರದಂದು ಮಾಡುವಂತಹ ಯಾವ್ಯಾವ ಒಂದು ವ್ರತ ಮಾಡಬೇಕು, ಯಾವ ರೀತಿ ಅದೊಂದು ಶನಿ ಶಾಂತಿಯನ್ನು ಮಾಡಬಹುದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದೇ ವಿಡಿಯೋದಲ್ಲಿ ಈ ಒಂದು ಬೇಸಿಗೆಯಲ್ಲಿ ಏನು ಸಮ್ಮರ್ ನಡೀತಾ ಇದೆ ಅದರಲ್ಲಿ ನಿಮ್ಮನ್ನು ನೀವು ಯಾವ ರೀತಿ ಕಾಪಾಡ್ಕೋಬಹುದು, ಬಾಡಿ ರ್ಯಾಷಸ್ನ ಯಾವ ರೀತಿ ದೂರ ಮಾಡ್ಕೋಬಹುದು, ಈವನ್ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲದನ್ನು ಅಂತೂ ಕೂಡ ಶೇರ್ ಮಾಡಿದ್ದೀನಿ. ಅದನ್ನು ನೋಡೋದು ಕೂಡ ಮರಿಬೇಡಿ. ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಕೀಪ್ ಯುವರ್ ಬಾಡಿ ಹೈಡ್ರೇಟ್, ಚೆನ್ನಾಗಿ ನೀರು ಕುಡೀರಿ, ನಿಮ್ಮ ಫ್ಯಾಮಿಲಿಯನ್ನು ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬೈ.